ವಾಟ್ ಇಸ್ ದಿಸ್ ಕಾಂತ? ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್. ಏನಿದು ಕಾಂತ? ನಮ್ಮ ಜನರು ಬರಗಾಲದಿಂದ ಬಾಯ್ ಬಡ್ಕೊಳ್ತಾ ಇದ್ರೆ ಊರ್ ಉದ್ಧಾರ ಮಾಡಬೇಕಾದ ಈ ನಮ್ಮ ಖಾದಿ ಫೆಲೋಸ್ಗಳು ಮಾತ್ರ ಇಂಥ ಬರಗಾಲದ ಟೈಮಲ್ಲಿ ಜಮ್ ಅಂತ ಫಾರಿನ್ ಟ್ರಿಪ್ಗೆ ಹೊರಟಿದಾರಲ್ಲ ಕಾಂತ. ಎಂಥ ನಾಚಿಕೆಗೇಡಿದ, ಎಂಥ ನಾಚಿಕೆಗೇಳ ಥಾ. ವೈ ಮ್ಯಾನ್, ಇಂಥ ಟೈಮಲ್ಲಿ ನಿಮ್ದಕ್ಕೆ ಫ್ಲೈಟ್ ಹತ್ಕೊಂಡು ಪುರ್ರ್ ಅಂತ ಹಾರಿ ಫಾರಿನ್ ಹೊರಟ್ರಿ ಅಂತ ನಾನು ಕೇಳಿದ್ರೆ ಆಯಾ ಮತ್ತೇನ್ ಮಾಡ್ಬೇಕು ಹೇಳೋ ಮ್ಯಾನ್. ಸದ್ಯಕ್ಕೆ ಈ ನಮ್ಮ ಕರುನಾಡಿನಲ್ಲಿ ನಾವು ನಮ್ಮ AC ಕಾರ್ ಹತ್ಕೊಂಡು ಬೆಂಗಳೂರು ಬಿಟ್ಟು ಹಳ್ಳಿಗೆ ಹೋದ್ರೆ ಸ್ವಾಮಿ ಬರಗಾಲ ಇದೆ, ಸಾಲ ಮನ್ನಾ ಮಾಡಿ ಅಂತ ಮುತ್ಕೊಂಡ್ಬಿಡ್ತಾರೆ. ಎಲ್ಲಿಗೆ ಹೋಗೋದು ಬೇಡ, ಬೆಂಗಳೂರಿನಲ್ಲೇ ಇರೋಣ ಅಂದ್ರೆ ಸಿಕ್ಕಾಪಟ್ಟೆ ಕಸ ತುಂಬಿಕೊಂಡು ಗಬ್ ನಾರ್ತಾ ಇದೆ ಸ್ವಾಮಿ ಬೆಂಗಳೂರು. ಹಂಗಾಗಿ ನಾವು ಈ ನಾಡನ್ನ ಬಿಟ್ಟು ಸ್ಟಡಿ ಟೂರಿನ ನೆಪದಲ್ಲಿ ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದೀವಿ ಮ್ಯಾನ್ ಅಂತ ಹೇಳ್ತಾರಲ್ಲ ಇವರು. ವಾಟ್ ಎ ಗ್ರೇಟ್ ಕಾಂತ, ವಾಟ್ ಎ ಗ್ರೇಟ್. ಇಂಥ ಟೈಮ್ನಲ್ಲಿ ಟೂರ್ ಬೇಕಿತ್ತ ಇವ್ರಿಗೆ? ಯಾವನಿಗೆ ಗೊತ್ತು ಕಾಂತ, ಯಾವನಿಗೆ ಗೊತ್ತ? ಯಾವನಿಗೆ ಗೊತ್ತು ಏನು ಮಾಡೋದು ನಮ್ಮ ಲೀಡರ್ಸು? ಫಾರಿನ್ಗೆ ಹೊರಟ್ರು ಏನು ಹೇಳೋದು ಇಂಥ ಟೈಮಲ್ಲಿ? ಯಾವನಿಗೆ ಗೊತ್ತು? ಒಟ್ಟೊಂದು ನಾವು ಡಬ್ಬಕ್ಕೆ ಹಾಕಿ ಸಣ್ಣ ತಪ್ಪು ಮಾಡ್ದಂಗಾಯ್ತು. ಇವರು ಯಾತಕ್ಕೆ ಹಿಂಗೆ ಮಾಡ್ತಾರೋ ಯಾವನಿಗೆ ಗೊತ್ತು? ಕೆಲಸ ಮಾಡ್ತಾರ, ಕೈ ಕೊಡ್ತಾರ, ಯಾವನಿಗೆ ಗೊತ್ತು? ಕುಡಿಯೋಕೆ ಒಂದು ಬಿಂದಿಗೆ ನೀರನ್ನ ಕೇಳುತ್ತಾ ಬೀದಿಗಿಳಿದ್ವಿ ಮಧ್ಯಾಹ್ನ. ಕೊಡ್ತೀವಿ ಅಂದ್ರು ನಮ್ಮ ಲೀಡರ್ಸ್, ಬಿಟ್ಟು ಹೊರಟ್ರು ಎಲ್ಲ ಫಾರಿನ್ಗೆ. ಕೆಲಸ ಆದ ಬಗ್ಗೆ ಮಾತ್ರ ನಮ್ಮನ್ ಕೇಳಬೇಡ್ರಿ, ಫಾರಿನ್ ಟೂರ್ ಮುಂದೆ ನಮ್ಗೆ ಯಾವ ಕೆಲಸ ಇಲ್ರಿ. ಬಡವರ ಕೈಗೆ ಖಾಲಿ ಚಂಬು ಕೊಟ್ಟು ಫಾರಿನ್ ಟ್ರಿಪ್ಪಿಗೆ ಹಾರ್ದಂಗಾಯ್ತು. ಇಂಥ ಟೈಮಲ್ಲಿ ಟೂರ್ ಬೇಕಿತ್ತ? ಯಾವನಿಗೆ ಗೊತ್ತು? ನಮ್ಮ ನಾಯಕರು ಹಿಂಗ್ಯಾಕ್ ಮಾಡಿದ್ರು? ಯಾವನಿಗೆ ಗೊತ್ತು? ಬಿಸಿಲಲ್ಲಿ ಯಾಕೋ ಮಳೆಯೇ ಬರ್ತಿಲ್ಲ, ಮೋಡಾನು ಮುದ್ದು ಮಾಡೋಕ್ಕಾಗಲ್ಲ. ಇವರಂತೂ ಮೊದಲೇ ಕೆಲಸ ಮಾಡ್ತಿಲ್ಲ, ನಿಮ್ಗೆ ಗೊತ್ತಲ್ವಾ ಅವರು ಮುಟ್ಟಾಳ್ರು. ಹೋಗಿ ಬರ್ತೀನಂತ ಫಾರಿನ್ಗೆ ಹೋಗೇ ಬಿಟ್ರು. ಜಗದೀಶ್ ಶೆಟ್ಟರ್ ಮಾತ್ರ ಸುಮ್ಮನೆ ಇದ್ದಾರ್ ಕಣ್ರಿ. ದೇವರನ್ನ ನಂಬಿ ಕೂತಿದ್ರೆ ನಮ್ಗೆ ಕುಡಿಯೋಕೆ ನೀರು ಸಿಗಬಹುದಿತ್ತು. ಇವರ ತಲೆಯಲ್ಲೂ ಬುದ್ಧಿ ಇರಬಹುದಾ? ಯಾವನಿಗೆ ಗೊತ್ತು? ಮುಂದೆ ಯಾರಾದ್ರೂ ಒಳ್ಳೆಯವ್ರು ಸಿಗಬಹುದಾ? ಯಾವನಿಗೆ ಗೊತ್ತು? ಕೇಳಿದ್ರ ಮ್ಯಾನ್, ಕೇಳಿದ್ರ ನನ್ನ ಡಿಚ್ಚಿ ಪಂಚಿಂಗ್ ಸಾಂಗ್ ಹೆಂಗಿದೆ ಅಂತ? ಓಕೆ, ಇವಾಗ ನಮಗ್ ಟೈಮ್ ಆಯ್ತು, ನಡಿ ಕಾಂತ. ನನ್ನ ಎತ್ತಿನ ಬಂಡಿನ ಹತ್ಕೊಂಡು ನಮ್ಮ ಬಂಧುಗಳ ಜೊತೆ ಮಂಡ್ಯದ ಹತ್ರ ಇರೋ ಮಳವಳ್ಳಿಗೆ ಹೋಗಿ ಬಿಸಿ ಮುದ್ದೆ ಬಸಾರ್ ತಿನ್ಕೊಂಬರೋಣ. ನಡಿ ಕಾಂತ, ನೋಡಿ ಹತ್ತು ಬೇಗ ಗಾಡಿ.